ಕರ್ನಾಟಕದ ನೈಸರ್ಗಿಕ ವಿಸ್ಮಯಗಳ ಸಾಲಿನಲ್ಲಿ ಅತ್ಯಂತ ವಿಶಿಷ್ಟ ಹಾಗೂ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವನ್ನು ಪಡೆದಿರುವ ಬೆಂದ್ರೂ ತೀರ್ಥವು ದಕ್ಷಿಣ ಭಾರತದ ಏಕೈಕ ನೈಸರ್ಗಿಕ ಬಿಸಿನೀರಿನ ಬುಗ್ಗೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರೂ ಇಂದಿಗೂ ಸಹ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲದಿರುವುದು ಒಂದು ಆಶ್ಚರ್ಯದ ಸಂಗತಿಯೇ ಸರಿ. ಈ ಅದ್ಭುತ ನಿಸರ್ಗದ ಕೊಡುಗೆಯು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಇರ್ದೆ ಎಂಬ ಪುಟ್ಟ ಗ್ರಾಮದಲ್ಲಿ ನೆಲೆಗೊಂಡಿದ್ದು, ಪುತ್ತೂರು ಪೇಟೆಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಈ ಪ್ರಕೃತಿಯ ಚಮತ್ಕಾರವನ್ನು ಕಣ್ಣಾರೆ ನೋಡಲು ಹಾಗೂ ಇಲ್ಲಿನ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಲು ರಾಜ್ಯದ ನಾನಾ ಭಾಗಗಳಿಂದ ಭಕ್ತಾದಿಗಳು ಹಾಗೂ ಪ್ರವಾಸಿಗರು ನಿರಂತರವಾಗಿ ಆಗಮಿಸುತ್ತಲೇ ಇರುತ್ತಾರೆ. ಭಾರತದ ಪುರಾತತ್ವ ಶಾಸ್ತ್ರದ ಸರ್ವೇಕ್ಷಣಾ ಇಲಾಖೆಯು ದೃಢಪಡಿಸಿರುವಂತೆ ಇಡೀ ದಕ್ಷಿಣ ಭಾರತ ಸೀಮೆಯಲ್ಲೇ ಕಂಡುಬರುವ ಏಕೈಕ ನೈಸರ್ಗಿಕ ಬಿಸಿನೀರಿನ ಬುಗ್ಗೆ ಇದಾಗಿದ್ದು, ಇದೇ ಕಾರಣಕ್ಕಾಗಿ ಇದನ್ನು ಕರ್ನಾಟಕದ 7 ನೈಸರ್ಗಿಕ ಆಶ್ಚರ್ಯಗಳಲ್ಲಿ ಒಂದಾಗಿ ಗುರುತಿಸಲಾಗಿದೆ. ಮತ್ತು ಈ ನೀರಿನ ಬುಗ್ಗೆಯ ತಾಪಮಾನವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ಸರಿಸುಮಾರು 99 ಡಿಗ್ರಿಯಿಂದ 106 ಡಿಗ್ರಿ ಫಾರೆನ್ಹೀಟ್ವರೆಗೆ ಇರುತ್ತದೆ. ಸಾಮಾನ್ಯವಾಗಿ ಹಿಮಾಲಯದ ತಪ್ಪಲುಗಳಲ್ಲಿ ಅಥವಾ ಉತ್ತರ ಭಾರತದ ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶಗಳ ಭಾಗಗಳಲ್ಲಿ ಕಂಡುಬರುವ ಬಿಸಿನೀರಿನ ಬುಗ್ಗೆಗಳು ಗಂಧಕದ ಸಲ್ಫರ್ ಅಂಶದಿಂದ ಅತ್ಯಂತ ತೀವ್ರವಾಗಿ ಕುದಿಯುತ್ತಿರುತ್ತವೆ. ಆದರೆ ನಮ್ಮ ಕರಾವಳಿ ತಡಿಯ ಈ ಬೆಂದ್ರೂ ತೀರ್ಥವು ಮನುಷ್ಯನ ದೇಹಕ್ಕೆ ಹಿತವೆನಿಸುವಂತಹ ಉಗುರು ಬೆಚ್ಚಗಿನ ಸ್ವರೂಪವನ್ನು ಹೊಂದಿರುವುದರಿಂದ ಇಲ್ಲಿಗೆ ಬರುವ ಯಾವುದೇ ಸಾರ್ವಜನಿಕರು ಅಥವಾ ಮಕ್ಕಳು ತಮ್ಮ ಚರ್ಮ ಸುಟ್ಟು ಹೋಗುತ್ತದೆ ಎಂಬ ಕಿಂಚಿತ್ತೂ ಭಯವಿಲ್ಲದೆ ಅತ್ಯಂತ ಉತ್ಸಾಹದಿಂದ ನೀರಿನಲ್ಲಿ ಮುಳುಗಿ ತೀರ್ಥ ಸ್ನಾನ ಮಾಡಬಹುದು. ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಈ ನೀರಿನಲ್ಲಿ ನೈಸರ್ಗಿಕವಾಗಿ ಹೇರಳವಾದ ಖನಿಜಾಂಶಗಳು ಮಿಶ್ರಣಗೊಂಡಿರುವುದರಿಂದ ಇದು ಮನುಷ್ಯನ ದೇಹಕ್ಕೆ ಅತ್ಯಂತ ಗುಣಕಾರಿಯಾಗಿದ್ದು, ಹಲವಾರು ವರ್ಷಗಳಿಂದ ಗುಣವಾಗದ ದೀರ್ಘಕಾಲದ ಚರ್ಮರೋಗಗಳು, ತುರಿಕೆ ಹಾಗೂ ಸಂಧಿವಾತದಂತಹ ದೈಹಿಕ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಗುಣಪಡಿಸುವ ದಿವ್ಯ ಶಕ್ತಿಯನ್ನು ಹೊಂದಿದೆ ಎಂಬ ಬಲವಾದ ನಂಬಿಕೆ ಜನಜನಿತವಾಗಿದೆ. ಮತ್ತು ಈ ಬೆಂದ್ರೂ ತೀರ್ಥದ ಅತ್ಯಂತ ಪ್ರಮುಖ ಭೂವೈಜ್ಞಾನಿಕ ವಿಶೇಷತೆ ಏನೆಂದರೆ, ಜಗತ್ತಿನ ಬಹುತೇಕ ಬಿಸಿನೀರಿನ ಬುಗ್ಗೆಗಳು ಜ್ವಾಲಾಮುಖಿ ಸಕ್ರಿಯವಾಗಿರುವ ಅಥವಾ ಜ್ವಾಲಾಮುಖಿಯ ಅವಶೇಷಗಳಿರುವ ಪ್ರದೇಶಗಳಲ್ಲಿ ಮಾತ್ರ ಸೃಷ್ಟಿಯಾಗುತ್ತವೆ. ಆದರೆ ಇಂತಹ ಯಾವುದೇ ಜ್ವಾಲಾಮುಖಿಯ ಲಕ್ಷಣಗಳಿಲ್ಲದ ದಕ್ಷಿಣ ಭಾರತದ ಪ್ರಸ್ಥಭೂಮಿಯ ಕಠಿಣ ಬಂಡೆಗಳ ಪ್ರದೇಶದಲ್ಲಿ ಇಂತಹ ಬುಗ್ಗೆ ತಲೆ ಎತ್ತಿರುವುದು ಭೂವಿಜ್ಞಾನಿಗಳಿಗೆ ಇಂದಿಗೂ ಒಂದು ದೊಡ್ಡ ಸವಾಲಾಗಿದೆ. ಭೂಮಿಯ ಆಳದಲ್ಲಿರುವ ಬಿಸಿ ಬಂಡೆಗಳ ಭೂಶಾಖದ ಶಕ್ತಿಯು ಅಲ್ಲಿನ ಅಂತರ್ಜಲದ ಮಟ್ಟವನ್ನು ನಿರಂತರವಾಗಿ ಕಾಯಿಸುವುದರಿಂದ ಮತ್ತು ಬಿಸಿಯಾದ ನೀರಿನ ಸಾಂದ್ರತೆಯು ತಣ್ಣಗಿನ ಸಾಮಾನ್ಯ ನೀರಿಗಿಂತ ತೀರಾ ಕಡಿಮೆಯಿರುವುದರಿಂದ ಆ ನೀರು ಒತ್ತಡದೊಂದಿಗೆ ಭೂಮಿಯ ಸಣ್ಣ ಸಣ್ಣ ಬಿರುಕುಗಳ ಮೂಲಕ ಕಾರಂಜಿಯಂತೆ ಚಿಮ್ಮುತ್ತಾ ಬುಗ್ಗೆಯ ರೂಪದಲ್ಲಿ ಹೊರಬರುತ್ತದೆ ಎಂದು ವಿಜ್ಞಾನ ಲೋಕವು ವಿಶ್ಲೇಷಿಸುತ್ತದೆ. ಸ್ಥಳೀಯ ಸಂಪ್ರದಾಯ ಹಾಗೂ ತುಳುನಾಡಿನ ಸಂಸ್ಕೃತಿಯ ಪ್ರಕಾರ ಪ್ರತಿ ವರ್ಷ ಬರುವ ಸೌರಮಾನ ಆಷಾಢ ಮಾಸದ ತೀರ್ಥ ಅಮಾವಾಸ್ಯೆಯ ದಿನದಂದು ಗತ ತೀರ್ಥ ಇಲ್ಲಿ ಭಾರೀ ಜನಜಾತ್ರೆ ಸೇರುತ್ತದೆ ಮತ್ತು ಆ ದಿನ ಇಲ್ಲಿನ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ಕಳೆದು ಪುಣ್ಯ ಲಭಿಸುತ್ತದೆ ಎಂಬ ಧಾರ್ಮಿಕ ಶ್ರದ್ಧೆಯ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರು ಜಮಾಯಿಸುತ್ತಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಆಧುನೀಕರಣದ ಮತ್ತು ನಗರೀಕರಣದ ಪ್ರಭಾವದಿಂದಾಗಿ ಈ ಪ್ರದೇಶದ ಸುತ್ತಮುತ್ತಲ ನೈಸರ್ಗಿಕ ಹಸಿರು ಕಾನನಗಳು ಸಂಪೂರ್ಣವಾಗಿ ನಾಶವಾಗಿ ಆ ಜಾಗದಲ್ಲಿ ವಾಣಿಜ್ಯ ಬೆಳೆಯಾದ ಅಡಕೆ ತೋಟಗಳು ತಲೆ ಎತ್ತಿರುವುದು ಪ್ರಕೃತಿ ಪ್ರೇಮಿಗಳಲ್ಲಿ ಕೊಂಚ ಬೇಸರ ಮೂಡಿಸಿದೆ. ಪ್ರಸ್ತುತ ಈ ಪ್ರವಾಸಿ ತಾಣಕ್ಕೆ ಭೇಟಿ ನೀಡಲು ವರ್ಷದ ಎಲ್ಲಾ ದಿನಗಳಲ್ಲೂ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದ್ದು, ಯಾವುದೇ ರೀತಿಯ ಪ್ರವೇಶ ಶುಲ್ಕವನ್ನು ಸಾರ್ವಜನಿಕರಿಂದ ವಸೂಲಿ ಮಾಡಲಾಗುವುದಿಲ್ಲ. ಆದರೆ ಪ್ರತಿಯೊಬ್ಬ ಸಂದರ್ಶಕನಿಗೂ ಈ ಪವಿತ್ರ ಬುಗ್ಗೆಯ ಆವರಣದಲ್ಲಿ ಕಳೆಯಲು ಗರಿಷ್ಠ 30 ನಿಮಿಷಗಳ ಕಾಲಾವಕಾಶವನ್ನು ಮಾತ್ರ ನಿಯಮಾನುಸಾರ ನಿಗದಿಪಡಿಸಲಾಗಿದೆ.
ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.